ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಸ್ತಿ ದಿನ ಆಯಿತು ವ್ಲಾಗ್ ಬಿಟ್ಟು. ಇದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ. ಸ್ವಲ್ಪ ಹುಷಾರಿರಲಿಲ್ಲ ಅಂತ ಬಿಟ್ಟಿರಲಿಲ್ಲ. ಹೊಲ್ದ ಹತ್ರ ಮರ ಕೊಯ್ತಾ ಇದ್ದು, ಹಂಗೆ ಪತಿ ನೀರು ಕಟ್ತಾ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗು ಸಾಕು ಸಾಕು. ಅಲ್ಲೋಡು ಜಿಯ ಬರ್ತೈತೆ ನೋಡಿ. ಈರುಳ್ಳಿ ಏನಮ್ಮದು ನೋಡಿ. ಎಲ್ಗೋಗ್ತಿದ್ಯಾ? ಇಲ್ಲೇ ಬಾ. ನಿಮ್ಮಪ್ಪ ಎಳ್ಚೆ ಹಣ್ಣು ಕಿತ್ತಿದ್ದಕ್ಕೆ ಹಾಕ್ಬಿಟ್ಟೈತೆ. ಎಷ್ಟೊಂದು ಎಳ್ಚೆ ಹಣ್ಣು ಒಣಗೋಗೈತೆ. ಏನು ಅಲ್ಲ, ಯಾಕೆ ಹಿಂಗೆ ಹಾಕಿದ್ದೀಯಾ? ನೋಡಿ ಎಷ್ಟೊಂದು ಎಳ್ಚೆ ಹಣ್ಣು ವೇಸ್ಟು. ನನ್ಗೆ ಅವತ್ತು ಹೇಳಿ ನಾನು ಕಿತ್ಕೊಂತಿರ್ಲಿಲ್ಲ. ಇಳಿಬೇಡ ಜೀವದಲ್ಲಿ. ಹಾಂ ಮತ್ತೆ ಹಿಂಗೆ ಒಣಗೋಗೈತೆ. ಬೇಡ ನೋಡು, ಜಿಯ ಹೋಗ್ತಾಯ್ತು. ಬೇಡಮ್ಮ, ಈ ಕಡೆ ಹೋಗೋಣ ಬಾ. ಇವಾಗ ಯಾವ್ದು ದಬಾಕದು? ನಾನು ಕರ್ಕೊಂಡೋಯ್ತೀನಿ ಬಾ. ನೋಡಿ ನಾನು ಮುಂದೆ ಹೋಯ್ತೀನಿ. ಮುಳ್ಳಿದ್ರೆ ಇಲ್ಲಿಗೆ ಸ್ಟಾಪ್. ಇಳಿಬೇಡ ಜಿಯದವ್ರಿಗೆ. ಹಣ್ಣು ಕೊಡ್ತೀನಿ, ಹಣ್ಣು ನೋಡಿ. ಈರುಳ್ಳಿ ಎಷ್ಟು ದಿನ ಆಯಿತು ಹೊಲ್ದ ಹತ್ರ ಬಂದು. ಇಲ್ಲಿ ಕೂಗೋಣ. ತಗೋ. ಏಕೆ ಚೆನ್ನಾಯ್ತಾ? ಹಾಂ, ಬೀಜ ಒಗಿಬೇಕು. ಎಲ್ಲಿ ಆನು? ಬೀಜ ಒಗಿಬೇಕು. ಗಾಣಿಕೆ ಹಣ್ಣು ಇದು, ಗಾಣಿಕೆ ಸೊಪ್ಪು. ಗುಳ್ಳ ನಿಂಗೆ ಬೇಡ, ನಾನು ತಿಂತೀನಿ. ಚೆನ್ನಾಗೈತಿ. ಏನಾಗೈತಿ? ಚೆನ್ನಾಗಿಲ್ವಾ? ನೀನು ನೋಡ್ದ ಮತ್ತೆ? ಮತ್ತೆ ಆಯ್ಕೋ ಆಯ್ಕೋ.
ಮೇಡಮ್ ಇದು ಐತೆ ಕಾಣಿಸಲ್ಲ ತೋರಿಸ್ತೀನಿ ಥರ ತೂತಾಗಿದ್ದು ತಿನ್ಬಾರ್ದು ನಿನ್ನ ಕಡೆ ಬಂದು ನಾನು ಕೊಡ್ತೀನಿ ಬಾ ಸಿಕ್ತಾ ಎಲ್ಲಿ ಬೇಡ ಚೆನ್ನಾಗಿಲ್ಲ ಇದಾಯ್ತು. ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಮರ ಕೊಯ್ತಾ ಇದ್ದೆ, ಟ್ರೈ ಮಾಡ್ತಾ ಇದ್ದೀನಿ. ಪತಿ ನಮ್ಮ ದೊಡ್ಡಪ್ಪ ಕೋಲಾರಪ್ಪ ಅಂತಾರೆ, ಅವರೆಲ್ಲರೂ ಮರ ಕೊಯ್ದು ಉಳಿಸ್ತಾ ಇದ್ದಾರೆ. ಅಂದರೆ ಹೊಲಕ್ಕೆ ಪೂರ್ತಿ ನೆರಳಿದ್ರೆ ಬೆಳೆ ಬೆಳೆಯಲ್ಲ ಅಂತ. ಅಳ್ತಿಲ್ವಂತೆ ಪಾಪು ಗಂಗಕ್ಕ. ಈಗ ಇಲ್ಲಿ ತಂದೈತ್ ನೋಡು. ಓಯ್ ಬೇಕು ದೊಡಮರ್ ಜಯಕ್ಕರ್ ಮನೆ ಹತ್ರ ಐತಲ್ಲ ಅಂಥದ್ದು. ಕತ್ತಿ ಪೆಟ್ಟಲ್ಲೇ ನೀಲ್ಕಾಗೈತಿ ನಿಂತವ ಕತ್ತಿ ಪೆಟ್ಟಲ್ಲೇ ಮಗ ಗುಡ್ಡಸ್ಕೊಂಬಂದ್ರೆ ಯಾದವ ಇವన్నీ నీకే ఒట్టు నీకే పొచ్చి వాళ్ళక యా బోటలే మామ ఉందా పట్ల గర కొడదాం ఈత కట్టుమా ಆಕ್ಸೋ ಬೇಡ ಓದ್ತಾ ಎದ್ದೇಳ್ತೈತೆ ನೋಡಲ್ಲಿ ಗಾಡಿ ಮೇಲೆ ಕಾಣ್ತೈತೆ ನೀಲೇ ಸೇಕಿ ನಮ್ಮ ಬಾ ರಿಷಿಯ ಹೇಳ್ರ ನೀವು ಇದ್ರ ಹಾಕೋದ್ಯಾ ಹೇಳ್ರ ಅಯ್ಯ ಹಂಗೆ ಹಾಕ್ಬೇಡ ಕಾಲ. ಅಬ್ಬಾ ಮರ ಎಲ್ಲ ಉಳಿಸಿದ್ದಾಯಿತು. ಇವಾಗ ನಾನು ನಮ್ಮ ಅಕ್ಕನ ಮಗಳು ನನ್ನ ಮಗಳು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಹಂಗೆ ಬಂದಿದ್ದು ಸುಮ್ಮನೆ ಮರ ಉಳಿಸಿದ್ವಲ್ಲ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು, ಸೌದೆ ಎಲ್ಲ ಮಾಡಿಕೊಂಡು ಎತ್ಕೊಬರೋಣ ಅಂತ ಹೋಗಿದ್ದು. ಹಾಗೆ ಬೆಳೆ ಏನು ಇಕ್ಕನ ಅಂತ ಮಾತಾಡ್ತಾಯಿದ್ದು. ನೆಕ್ಸ್ಟು ಹೂವು ಇಕ್ಕೋದು, ಇಲ್ಲಾಂದರೆ ರಾಗಿ ಏನಾನ ಹಾಕ್ಕೊಳೋದು. ಈಗ ಹರಿನಿ ಹರಿನಿ ಇವಾಗ ಇದಕ್ಕೆಲ್ಲ ಬೆಳೆ ಇಕ್ಕೋದೇನು ಮಕ್ಕಳು ಎಷ್ಟೇ ದೊಡ್ಡವರಾದರೂ ಚಿಕ್ಕ ಚಿಕ್ಕ ನೆನಪುಗಳು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಮಗಳು 5 ಇನ್ನೇನು ತುಂಬ್ತಿದ್ದಾಗೇ ಬಾರ್ಲ್ ಹಾಕ್ಕೊಳೋದು ಅಂತಾರಲ್ಲ, ತಿರ್ಕೊಳೋದು, ಆ ಥರ ತಿರ್ಕೊಂಡ್ಳು. ಅದನ್ನು ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಊಟಕ್ಕೆ ಅಂತ ಪೂರಿ ಆಲೂಗಡ್ಡೆ ಸಾಗು ಚಟ್ನಿ ಮಾಡಿದ್ದು ತಿಂದು ಸ್ವಲ್ಪ ಹೊತ್ತು ಆಟಾಡ್ತಾಯಿದ್ದು. ಶಟಲ್ ಕಾಕು ಇದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಶಟಲ್ ಕಾಕ್ ಆಡೋದು. ಇಷ್ಟಕ್ಕೆ ನನ್ನ ವ್ಲಾಗ್ ಮುಗೀತು. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.